ನೀಲಕಂಠ ಅಂಕದ್ ಅವರ ಪತ್ನಿ ರೀ. ಅವರು BTD ಒಳಗೆ ಜಾಬ್ ಮಾಡ್ತಾರೆ. ಬೆಳಿಗ್ಗೆ ಬೋರ್ಡ್ ಮೀಟಿಂಗ್ ಐತೆ ಅಂತ ಆಫೀಸಿಗೆ ಬಂದ್ರಿ. ಅವರು ಈಗ ಒಂದು ಸಂಬಂಧಪಟ್ಟ ಕೇಸಿನ ಬದಲು ಅವ್ರು ಬಂದು ಬಸಪ್ಪ ದೊಡ್ಡ ಮನಿ ಅಂತನ ಅವ್ರದಾರಲ್ಲ ನಮ್ಮನೆಯವ್ರ ಆಫೀಸಿಗೆ ಬಂದಾಗ ಅವ್ರು ವರ್ಕ್ ಮಾಡಕತ್ತಿದಾಗ ಚೇಂಬರ್ದಾಗ ಕೂತಾಗ ಅವ್ರ ಮೇಲೆ ಬಂದ ಹಲ್ಲೆ ಮಾಡ್ಯಾರಿ. ಯಾಕಂದ್ರೆ ಆ ಕೇಸಿಗೆ ಇವ್ರು ಸಂಬಂಧಪಡಂಗಿಲ್ಲ. ಇವರು ಆ ಕೇಸಿಗೆ ನಡೀತಿರೋದು ಆರೋ ಆಫೀಸ್ನಾಗ ಗಂಜಾಳತನ ಅನ್ನೋರು ಒಬ್ಬರೇ ಅವ್ರ ಕೇಸ್ ಅದ. ಆದರೆ ನಮ್ಮನೆಯವ್ರಿಗೆ ಅವ್ರಿಗೆ ಅದು ಯಾವುದೇ ರೀತಿ ಸಂಬಂಧ ಇಲ್ಲ ಆ ಕೇಸಿಗೆ. ಇವ್ರ ಕಡೆ ಬಂದ ನನ್ನ ಕೇಸ್ ಬದಲು ಏನು ಮಾಡಿದಕ್ಕೆ ಅಂದ್ರೆ ಈ ಕೇಸ್ ಬದಲು ನನಗೆ ಗೊತ್ತಿಲ್ಲ, ಈ ಕೇಸ ಗಂಜಾಳ ಅವ್ರ ಕಡೆ ಐತಿ, ನೀವು ಅವ್ರನ್ನ ಹೋಗಿ ಕ್ಯಾರಿ. ಆ ಕೇಸ್ ಬದಲು ಅವ್ರಿಗೆ ಮಾಹಿತಿ ಐತಿ, ನಮ್ಮನೆಯವ್ರಿಗೆ ಮಾಹಿತಿ ಇಲ್ಲ ಅದ. ಯಾಕಂದ್ರೆ ಅವ್ರ ಕೇಸ್ ವರ್ಕರ್ ಅವ್ರು ಅಲ್ಲ ಅವ್ರಿಗೆ ಹೆಂಗೆ ಮಾಹಿತಿ ಇರ್ತೈತ್ರಿ? ಅದಕ್ಕೆ ಅವ್ರ ಕಡೆ ನೀವು ಹೋಗಿ ಕ್ಯಾರತ್ತೆ ಅಂದಾರ. ಇಲ್ಲ ನಿಮ್ಗೆ ಅಧ್ಯಕ್ಷರು ಹೇಳ್ಯಾರು ಅದನ್ನ ನೋಡತ್ತ, ನೀವು ಯಾಕೆ ನೋಡಿಲ್ಲ? ಇಲ್ಲ ಅದು ಕೇಸ್ ವರ್ಕರ್ ಅವ್ರಲ್ಲ, ಅವ್ರು ನೋಡ್ತಾರೆ, ಅದಕ್ಕೆ ನೀವು ಅವ್ರನ್ನ ಹೋಗಿ ಕೇರಿ ಅಂತ ಅಂದದಕ್ಕೆ ರೀ ಚಪ್ಪಲ್ ತೊಗೊಂಡು ಹೊಡೆದಾರಿ. ಚಪ್ಪಲ್ ತೊಗೊಂಡು ಹೊಡೆದ್ರಿ. ಒಬ್ಬ ಅಧಿಕಾರಿ ಚೇಂಬರ್ದಾಗ ಕೂತಾಗ ಅವ್ರ ಮೇಲೆ ಬಂದ ಚಪ್ಪಲ್ಲೇ ಬಡಿ ಒಟ್ಟ ಹಲ್ಲೆ ಮಾಡುವಟ್ಟ ಅಧಿಕಾರಿ ಯಾರಿಗೆ ಹೇಳಿ? ಏನು ಗೌರ್ಮೆಂಟ್ ಆಫೀಸರ್ಗಳಿಗೆ ನಿಮ್ಮ ಬೆಲೆ ಇಲ್ಲನ್ರಿ? ಹಂಗಾರೆ ಎಲ್ಲರಿಗೂ ಈ ಗೌರ್ಮೆಂಟ್ ಈಗ BTDದವ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಹಗಲಿ ರಾತ್ರಿ ದುಡಿತಾರೆ. ಎಲ್ಲರೂ ವರ್ಕ್ ಮಾಡಿರ್ತಂದ್ರೆ ಈಗ ಬಾಗಲಕೋಟೆ ಉನ್ನತ ಮಟ್ಟಕ್ಕೆ ಬಂದೈತಿ. ಈಗ ಮತ್ತೆ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಸೆಕ್ಯೂರಿಟಿ ಇಲ್ಲ. ಪ್ರತಿಯೊಬ್ಬರಿಗೂ ಏನ್ ಕೆಲಸ ಮಾಡ್ತಾರ ಅವ್ರ ಲಂಚ ತಿಂತಾರ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಲಂಚ ತಿಂತಿದ್ರೆ ಈ ರೀತಿ ಬಾಗಲಕೋಟೆ ಈ ರೀತಿ ಉನ್ನತ ಮಟ್ಟಕ್ಕೆ ಬೇಯ್ತಿತ್ತನ್ರಿ. ನಾವು ನಗರ ಹೋಗಿ ನೋಡ್ರಿ ಯಾವ ರೀತಿ ಆಗಿತ್ತು. ಪ್ರತಿಯೊಬ್ಬರ ಮೇಲೆ ಬಂದು ಹಲ್ಲೆ ಮಾಡಿದ್ರೆ, ಹೊರಗಿನ ಮಂದಿ ಹಲ್ಲೆ ಮಾಡಿದ್ರೆ ನೌಕರಿ ಹೆಂಗ್ ಮಾಡ್ಬೇಕು ಯಾರಿ? ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗೈತಿ, ನಮ್ಮ ಫ್ಯಾಮಿಲಿಗೆಲ್ಲ ಅನ್ಯಾಯ ಆಗೈತ್ರಿ. ಲಾಸ್ಟ್ ಊಟ ಇಲ್ಲ ಅಂತ ಬಂದು 2 ದಿನ ನಾವು ಊಟ ಮಾಡಿದ್ರಿ. ಹಾಗಿಲ್ಲ ರಾತ್ರಿ ಹೇಳ್ಕೊತ ಕೂತೀವ್ರಿ ಮನೆಯೊಳಗ. ಏನು ತಪ್ಪ ಮಾಡ್ಲಾರ್ದ ಬಂದು ಚಪ್ಪಲ್ಲೇ ಹೊಡೆದ್ರಿ. ಏನ್ ನೌಕರಿ ಮಾಡೋರ್ಗೆ ಏನ್ ಬೆಲೆನೇ ಇಲ್ಲನ್ರಿ? ಸರ್ಕಾರ ನೌಕರದವ್ರಿಗೆ ಏನ್ ಬೆಲೆನೇ ಇಲ್ಲ ಹೇಳ್ರಿ ನೀವು? ಅನ್ಯಾಯ ಆಗೈತ್ರಿ. ಇನ್ನು ಆದ್ರೂ ಆ ವ್ಯಕ್ತಿನ ಪೊಲೀಸ್ ಸ್ಟೇಷನ್ ಹಾಕಿಲ್ಲ, ಇನ್ನ ಅರೆಸ್ಟ್ ಮಾಡಿಲ್ರಿ. ಹಂಗಾರೆ ಏನು ಬೆಲೆನೇ ಇಲ್ಲ ಅಂದಂಗ ಆತಲ್ರಿ, ಪ್ರೊಟೆಕ್ಷನ್ ಇಲ್ಲ ಅಂದಂಗ ಆತಲ್ರಿ ಗೌರ್ಮೆಂಟ್ ನೌಕರದವ್ರಿಗೆ. ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ. ನಿಮ್ಗೆಲ್ಲರಿಗೂ ನಮ್ಮ BTDದವ್ರು ಎಲ್ಲ ಸ್ಟಾಫ್ ನಮ್ಮ ಬೆಂಬಲ ನಿಂತಾರ್ರಿ. ಎಲ್ಲರಿಗೂ ನಾವು ಪೂರ್ವವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ರೀ. ನಿಮ್ಮ ಹೆಸರು? ಸುಜಾತ ಅಂತ. ಯಾತಕ್ಕಾಗಿ ಹೋರಾಟ